ಕೆಂಚ ಸಾಂಗ್, ನಾನು ಆ ಥರದೆಲ್ಲ ಹೋಗ್ಬಿಟ್ಟು ಟಿವಿಗೆ ಒಂದು ಸ್ಟ್ಯಾಂಡ್ ಇರ್ತಿತ್ತಲ್ಲ ಅದ್ರ ಮೇಲೆ ನಾನು ಡ್ಯಾನ್ಸ್ ಮಾಡಿ ಲೈಕ್ ಏನೋ ಅವ್ರ ಥರ ಒಂದು ಎಕ್ಸ್ಪ್ರೆಷನ್. ಶಿ ಇಸ್ ವೆರಿ ಎಕ್ಸ್ಪ್ರೆಸಿವ್. ಅಷ್ಟು ಎಕ್ಸ್ಪ್ರೆಸಿವ್ ಆರ್ಟಿಸ್ಟ್ನ ನಾನು ನೋಡೇ ಇರಲಿಲ್ಲ ಅನ್ನೋ ಥರದೊಂದು ಫೀಲ್ ಇತ್ತು ನನಗೆ ಆ ಟೈಮ್ನಲ್ಲಿ. ದೇ ಆರ್ ಮೆನಿ ಆರ್ಟಿಸ್ಟ್ ಲೈಕ್ ದಟ್. ನನಗೆ ಒಂದೊಂದು ಪ್ಲೇಸಲ್ಲೇ ಒಬ್ಬರು ತುಂಬ ಇಷ್ಟ ಆಗ್ತಾರೆ. ಆ್ಯಂಡ್ ದೀಪಿಕಾ ಪಡುಕೋಣೆ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್. ಹೀರೋಗಳಲ್ಲಿ ಯಾರು ಇಷ್ಟ ಆಗ್ಬೋದು? ದರ್ಶನ್ ಸರ್. ಅದಕ್ಕೆ ಸೆಕೆಂಡ್ ಥಾಟೇ ಇಲ್ಲ. ನಾನು ಸ್ಕೂಲಲ್ಲಿ ಇದ್ದಾಗಿಂದನೂ ಇದನ್ನು ಹೇಳ್ತಾ ಬಂದಿದ್ದೀನಿ. ಲೈಕ್ ನನ್ನ ತಮ್ಮ ಯಾವಾಗಲೂ ರೇಗ್ಸೋರು, ನೀನು ಯಾವಾಗಲೂ ದರ್ಶನ್ ದರ್ಶನ್ ಅಂತ ಸಾಯ್ತಿರ್ತೀಯ, ಅವ್ರು ನನ್ನ ಕೇರೆ ಅನ್ನಲ್ಲ ಹೋಗು ಅಂತ. ಇವಾಗ್ಲೂ ನಾನು ಏನಕ್ಕೆ ಅವ್ರನ್ನ ಆಸ್ ಅ ಫ್ಯಾನ್ ಹೋಗಿ ಜಸ್ಟ್ ಲೈಕ್ ದಟ್ ಮೀಟ್ ಮಾಡಿಲ್ಲ ಅಂತಂದ್ರೆ ಇದೊಂದೇ ಕಾರಣಕ್ಕೆ. ಎಲ್ಲಾದ್ರೂ ಅವ್ರು ನನ್ನನ್ನು ಗುರ್ತಿಟ್ಕೊಳ್ಳೋ ಹಾಗೆ ನಾನು ಮೀಟ್ ಮಾಡಬೇಕು ಅವ್ರನ್ನ ಅನ್ನೋ ಒಂದು ಕನಸು ನನಗೆ ಈಗಲೂ ಇದೆ. ಈ ಬಿಗ್ ಬಾಸ್ ಮನೆಯಲ್ಲಿ ಒಂದು ಶಬ್ದ ಮಾಡ್ಕೊಂಡಿದ್ದೆ ಹಾಗೆ, ನಾನು ಈ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗೋದಕ್ಕೆ ನಮ್ಮನ್ನ ಯೂಸ್ ಮಾಡೋದಕ್ಕೆ ಒಂದೊಂದು ಟೈಮ್ನಲ್ಲಿ ಅವಕಾಶ ಸಿಕ್ಕಿರತ್ತೆ. ಇಲ್ಲ ನಾನು ಕ್ಯಾಪ್ಟನ್ ಆಗೋವರೆಗೂ ನಾನು ಕಾಲಿಡಲ್ಲ ಅಂತ ಹೇಳಿ ಅದೊಂದು ನನಗೋಸ್ಕರ ನಾನು ಮಾಡ್ಕೊಂಡಿದ್ದೆ ಶಪಥ. ಸೊ ಅದು ಹಾಗೆ ಆಯ್ತು. ಇದು ಸಕ್ಸಸ್ ಆಗಲಿ ಅಂತ ನಾನೇ ಯಾವಾಗಲೂ ಪ್ರೇ ಮಾಡ್ಕೊಳ್ತಾ ಇರ್ತೀನಿ. ಬಿಕಾಸ್ ದರ್ಶನ್ ಸರ್ನ ನಾನು ಮೀಟ್ ಮಾಡಬೇಕಾದ್ರೆ ಇಟ್ಸ್ ನಾಟ್ ಜಸ್ಟ್ ಅ ಫ್ಯಾನ್, ಲೈಕ್ ಅವರು ನನ್ನನ್ನು ಗುರ್ತಿಟ್ಕೋಬೇಕು. ಆ ಥರದ್ದು ಏನಾದರೂ ಒಂದು ಇನ್ಸಿಡೆಂಟ್ ನಡೀಲಿ ಅಥವಾ ಏನಾದರೂ ಒಂದು ಆ ಥರದ್ದಾಗಲಿ ಮಿರಾಕಲ್ ಅಂತ ನಾನು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಇವಾಗ ದರ್ಶನ್ ಸರ್ ಬಗ್ಗೆ ಮಾತಾಡೋದ್ರಿಂದ ಕೇಳ್ತಿದ್ದೀನಿ, ಈಗ ರೀಸೆಂಟಾಗಿ ಅವ್ರ ಮೇಲೆ ತುಂಬ ಗಾಸಿಪ್ಗಳು ಬರ್ತಾ ಇದೆ. ಅವ್ರ ಅಭಿಮಾನಿ ಅಂತ ಹೇಳ್ಬಿಟ್ಟು ಈ ಥರ ಪೋಸ್ಟ್ಗಳು ಮಾಡ್ತಾ ಇದ್ದಾರೆ. ನೀವು ಒಬ್ಬ ಫ್ಯಾನ್ ಆಗಿ ಏನು ಹೇಳ್ತೀರಾ ಅದ್ರ ಬಗ್ಗೆ? ಇದು ಆ್ಯಕ್ಚುಲಿ ಬಹಳಷ್ಟು ಜಾಗದಲ್ಲಿ ನಾನು ಇದನ್ನು ನೋಡಿದ್ದೀನಿ. ದರ್ಶನ್ ಸರ್ ಏನು ಅಂತ ನಮ್ಮೆಲ್ರಿಗೂ ಗೊತ್ತು. ಯಾರು ಕ್ಲಾರಿಫೈ ಮಾಡೋ ಅವಶ್ಯಕತೆನೇ ಇಲ್ಲ. ಏನಕ್ಕೆ ಅಂತಂದ್ರೆ ಆ ಥರ ಮಾಡಬೇಕು ಅಥವಾ ಅವ್ರನ್ನ ಸಪೋರ್ಟ್ ಮಾಡೋರು ಯಾರಾದರೂ ಆ ಥರ ಮಾಡ್ತಾರೆ ಅಂತಂದ್ರೆ ಅವ್ರ ದೇವರನ್ನೇ ದರ್ಶನ್ ಸರ್ ಫ್ಯಾನ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಏನಾದರೂ ಸಾಧ್ಯ ಆದರೆ ಅವರಿಂದ ನಾನು ಇನ್ಸ್ಪೈರ್ ಆಗಿರೋದು. ಸಾಧ್ಯ ಆದರೆ ಒಳ್ಳೇದು ಮಾಡಿ ಇಲ್ಲಾಂದ್ರೆ ಮುಚ್ಕೊಂಡಿರಿ ಅಂತ ಅಂದ್ಬಿಟ್ಟು. ಸೊ ಲೈಕ್ ಇಟ್ ಲುಕ್ಸ್ ವೆರಿ ಸಿಂಪಲ್, ಬಟ್ ಅದು ಮಾಡೋದು ತುಂಬ ಕಷ್ಟ. ನಿಮ್ಗೆ ಸಾಧ್ಯ ಆದರೆ ಒಳ್ಳೇದು ಮಾಡಬೇಕು, ಇಲ್ಲ ಸುಮ್ಮನೆ ಇರಬೇಕು. ಅದನ್ನು ಬಿಟ್ಬಿಟ್ಟು ಇನ್ಯಾರ್ದೋ ಹೆಸರು, ನಿಮ್ಗೆ ತಾಕತ್ತಿದ್ರೆ ನಿಮ್ಮ ಹೆಸರಲ್ಲಿ ಮಾಡಿ ಕಮೆಂಟು ಪೋಸ್ಟು ಎಲ್ಲ. ಅವಾಗ ಯಾರಾದರೂ ಒಪ್ಕೊತಾರೆ ನಿಮ್ಗೇನಾದರೂ ಒಂದು ಇದೇ ಧೈರ್ಯ. ಅಥವಾ ಇನ್ನೊಬ್ರು ಹೆಸರು ಹೇಳ್ಕೊಂಡು ಇನ್ನೊಬ್ರು ಫೋಟೋ ಹಾಕೊಂಡು ಯಾಕೆ ಮಾಡ್ತೀರಾ? ಅಲ್ಲಿ ನಿಮಗೆ ನಿಮ್ಮ ಯೋಗ್ಯತೆ ಏನು ಅನ್ನೋದು ನಿಮಗೂ ಗೊತ್ತಿರಬೇಕು, ನಮಗೂ ಗೊತ್ತಿರಬೇಕು. ಓದ್ತಿರೋರು ಅಷ್ಟೇ. ಇಟ್ ಇಸ್ ನಾಟ್ ಜಸ್ಟ್ ಯಾರೋ ಒಬ್ರು ಪೋಸ್ಟ್ ಮಾಡ್ತಾರೆ ಅನ್ನೋದನ್ನ ಇನ್ಯಾರೋ ಬ್ಲೈಂಡಾಗಿ ಬಿಲೀವ್ ಮಾಡ್ತಾರಲ್ಲ, ಅವ್ರಿಗೂ ಕೂಡ ಒಂದು ಮಾತು, ಯಾರು ಪೋಸ್ಟ್ ಮಾಡ್ತಿದ್ದಾರೆ, ಯಾಕೆ ಪೋಸ್ಟ್ ಮಾಡ್ತಿದ್ದಾರೆ ಅಂತ ಒಂದ್ಸತಿ ನೋಡಿ. ನೀವು ಒಂದು ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ಅಥವಾ ಅವ್ರು ಹಾಕಿರೋ ಪೋಸ್ಟ್ಗೆ ರೆಸ್ಪಾಂಡ್ ಮಾಡೋದಕ್ಕಿಂತ ಮುಂಚೆ ಬೇಸಿಕ್ಲಿ ಅವ್ರ ಶೂಸಲ್ಲಿ ನಿಂತ್ಕೊಂಡು ನೀವು ಒಂದ್ಸತಿ ನೋಡಿ ಯಾಕೆ ಮಾಡ್ತಾರೆ. ಸಿಂಪಲ್ ಅಲ್ವಾ? ನೀವೊಂದ್ಸತಿ ಅರ್ಥ ಮಾಡ್ಕೊಂಡ್ರೆ ಅದೆಲ್ಲ ಅಷ್ಟು ವೈರಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನಿಮ್ಮನ್ನ ತೆರೆ ಮೇಲೆ ವಿಲನ್ ಆಗಿ ನೋಡಿದೀವಿ ನಾವು ಸೀರಿಯಲ್ಗಳಲ್ಲಿ. ಇವಾಗ ತನಿಷಾ ಅವರು ರಿಯಲ್ ಲೈಫಲ್ಲಿ ವಿಲನ್ ಅಥವಾ ಹೀರೋಯಿನ್? ನಾನ್ ನನ್ನ ಲೈಫಲ್ಲಿ ಎಲ್ಲ, ಯಾಕಂದ್ರೆ ನಾನು ಇನ್ನೊಬ್ರಿಗೆ ಅವಕಾಶ ಕೊಡಲ್ಲ. ನನ್ನ ಲೈಫ್ನಲ್ಲಿ ನಾನೇ ಹೀರೋ, ನಾನೇ ವಿಲನು, ನಾನೇ ಕಾಮಿಡಿಯನು, ನಾನೇ ಸಪೋರ್ಟಿಂಗ್ ಕ್ಯಾರೆಕ್ಟರ್. ದಿಸ್ ಇಸ್ ವಾಟ್ ಐ ಬಿಲೀವ್ ಇನ್. ಯಾಕೆ ಅಂತಂದ್ರೆ ನಾವು ಎಲ್ಲ ಪಾತ್ರದಲ್ಲೂ ನಮ್ಮನ್ನು ನಾವು ನೋಡ್ಕೋಬೇಕು. ಇಲ್ಲಾಂದ್ರೆ ನಾಟ್ ಆಸ್ ಅನ್ ಆರ್ಟಿಸ್ಟ್, ಆಸ್ ಅ ಪರ್ಸನ್. ನಾನಿವಾಗ ತನಿಷಾ ಕುಪ್ಪಂಡ ಅಂತ ಹೇಳ್ಕೊತೀನಿ ಧೈರ್ಯವಾಗಿ ಅಂತಂದ್ರೆ ಐ ನೋ ಮೈ ಸೆಲ್ಫ್. ಇವಾಗ ನನಗೆ ನಾನು ಅರ್ಥ ಆಗಲಿಲ್ಲ ಅಂತಂದರೆ ನನ್ನ ಪಕ್ಕದಲ್ಲಿರೋರು ಅಂದರೆ ನಮ್ಮ ಅಕ್ಕನೋ ತಮ್ಮನೋ ನಮ್ಮ ಫ್ರೆಂಡ್ಸೋ ಯಾರೋ ನಮ್ಮನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಗೆ ಅನ್ಕೊಳ್ಳೋದಕ್ಕೆ ಸಾಧ್ಯ? ಸೊ ದೇ ಆರ್ ಸೋ ಮೆನಿ ಪೀಪಲ್ ಹೂ ಕಮೆಂಟ್ ಜಸ್ಟ್ ಲೈಕ್ ದ್ಯಾಟ್. ಇಷ್ಟಪಟ್ಟಂಗೆ ಕಮೆಂಟ್ ಮಾಡ್ತಾರೆ. ಬಹಳಷ್ಟು ಜನ ಒಳ್ಳೇದು ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಇಷ್ಟ ಬಂದಂಗೆ ಮಾಡ್ತಿದ್ದಾರೆ. ಈಗ ಜಸ್ಟ್ ಹೇಳ್ದಂಗೆ ದರ್ಶನ್ ಸರ್ನೇ ಬಿಟ್ಟಿಲ್ಲ, ಇನ್ನು ನಮ್ಮನ್ನು ಬಿಡ್ತಾರ? ಲೈಕ್ ಯಾಕೆ ನಮ್ಮ ಹೆಸರಲ್ಲಿ ಏನಕ್ಕೆ ಬೆಳೆ ಬೇಯಿಸ್ಕೋತೀರಾ? ತಾಕತ್ತಿದ್ರೆ ನಿಮ್ಮ ಹೆಸರಲ್ಲಿ ಬೆಳೆ ಬೇಯಿಸಿ ನೋಡೋಣ ನಾವು. ಇಟ್ ಇಸ್ ಜಸ್ಟ್ ದ್ಯಾಟ್ ನಮ್ಗೇನಾದ್ರೂ ಒಂದು ಕರೆಕ್ಟ್ ಅನಿಸ್ತಿದೆ ಅಂತಂದ್ರೆ ನಾವು ಆ ಹೆಜ್ಜೆನ ಇಡೋದಕ್ಕೆ ತುಂಬ ಎನರ್ಜಿನ ಗ್ರಾಸ್ಪ್ ಮಾಡಿ ಅದನ್ನ ಸೇವ್ ಮಾಡ್ಕೊಂಡು ಆ ಹೆಜ್ಜೆ ಇಡೋ ಪ್ರಯತ್ನ ಪಡ್ತಿರ್ತೀವಿ. ಯಾರೋ ಸುಮ್ಮನೆ ಬಂದ್ಬಿಟ್ಟು ಆ ಒಂದು ಸ್ಟ್ರೆಂತ್ನ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ವಿಚ್ ಇಸ್ ರಿಯಲಿ ಬ್ಯಾಡ್ ಆನ್ ದೇರ್ ಪಾರ್ಟ್. ಅವರೆಲ್ಲ ಈ ಏನಾದರೂ ಬೈಯುವಂಥ ಪದಗಳನ್ನ ಹಾಕೊಂಡು ಅವರು ಅಂತ ಹೇಳ್ಕೊಬೇಕಷ್ಟೇ. ಬಿಕಾಸ್ ಏನು ಗೊತ್ತಾ, ನಾವು ಒಂದು ಹೆಜ್ಜೆ ಇಡೋದಕ್ಕೂ ಎಷ್ಟು ಸಲ ಯೋಚನೆ ಮಾಡಿರ್ತೀವಿ, ಯಾರ್ಯಾರನ್ನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿರ್ತೀವಿ. ನಾವು ಈ ಹೆಜ್ಜೆ ಇಟ್ಟರೆ ನೆಕ್ಸ್ಟ್ ಏನು ಆಗ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಒಂದು ಥಾಟ್ ಇರುತ್ತೆ. ಆಲ್ರೆಡಿ ನಾವು ಸ್ಟ್ರಗ್ಲಿಂಗ್ ಪ್ರೊಸೆಸಲ್ಲಿ ಇರ್ತೀವಿ, ನಾವು ಯಾವುದೇ ಸ್ಟೇಜಲ್ಲಿ ಇರಲಿ ಲೈಫಲ್ಲಿ. ಆ ಸ್ಟ್ರಗ್ಲಿಂಗ್ ಪ್ರೊಸೆಸಲ್ಲಿ ಇರಬೇಕಾದ್ರೆ ನೀವು ಬಂದ್ಬಿಟ್ಟು ನಾವು ಹತ್ತಾ ಇರೋ ಏನೇನೋ ಜಸ್ಟ್ ಲೈಕ್ ದಟ್ ಅಳ್ಳಾಡ್ಸ್ಬಿಟ್ಟು ಹೋಗ್ಬಿಡ್ತಾರೆ, ವಿಚ್ ಇಸ್ ನಾಟ್ ಗುಡ್. ಅದು ಯಾರಿಗೂ ಒಳ್ಳೇದಲ್ಲ.